ಚಿತ್ರದುರ್ಗದ ಆಡುಮಲ್ಲೇಶ್ವರ ಕಿರುಮೃಗಾಲಯದಲ್ಲಿ ಬರ್ಡ್ಸ್ ಹೌಸ್ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸೆಪ್ಟೆಂಬರ್ 23 ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರು ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಮೃಗಾಲಯ ಪ್ರಾಧಿಕಾರದಿಂದ ಬರ್ಡ್ಸ್ ಹೌಸ್ ನಿರ್ಮಾಣಕ್ಕೆ ಅನುಮತಿಯನ್ನು ನೀಡಿದ್ದರು. ಆದರೆ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿದ್ದು ಅವ್ಯವಹಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಒಂದು ಅವ್ಯವಹಾರದ ಕುರಿತು ಸಮಗ್ರವಾಗಿ ಈ ಒಂದು ತನಿಖೆ ನಡೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅಂದಾಜು 60 ಲಕ್ಷ ರೂಪಾಯಿ ಕಾಮಗಾರಿ ಇದಾಗಿದ್ದು ಹಣ ಒಡೆಯಲು ಈ ಒಂದು ಕಾಮಗಾರಿಯನ್ನು ನಡೆಸಿದ್ದಾರೆ ಎಂದು ಗುರುಮೂರ್ತಿ ಅವರು ಆರೋಪಿಸಿದರು. ಸಮಗ್ರವಾದಂತಹ ತನಿಖೆಯನ್ನು ಮಾಡಬೇಕು. ಯಾರ್ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರಿಗೆ ಅವ್ರ ಮೇಲೆ ಕ್ರಮ ಆಗಬೇಕು. ಯಾಕೆಂತ ಹೇಳಿದ್ರೆ ಇದು 5 ಲಕ್ಷ 10 ಲಕ್ಷದಲ್ಲ, ಇದು ಅಂದಾಜು 60 ಲಕ್ಷ ರೂಪಾಯಿ ಕಾಮಗಾರಿ. ಇದು ಇವರೆಲ್ಲ ಹಣ ಹೊಡ್ಕೊಂಡು ತಿನ್ಲಿಕ್ಕೆ ಮಾಡಿರ್ತಕ್ಕಂಥ ಇದು ಒಂದು ಪ್ಲಾನ್ ಇದು. ಆದ್ರೆ RFOನೇ ಇದರಲ್ಲಿ ಎಲ್ಲ ಮೇನ್ ಆಗಿ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಲೈಸೆನ್ಸ್, ನಮ್ದು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಆಯ್ತು, ಯಾರು ಹೊಣೆ ಅದಕ್ಕೆ? ಜೀವ ಹಾನಿ ಆಯ್ತು, ಆಸ್ತಿ ಹಾನಿ ಆಯ್ತು, ಯಾರು ಹೊಣೆ ಅದಕ್ಕೆ? ಹಾಗಾಗಿ ಇಂಥ ಅವಘಡಗಳು ಆಗಬಾರದು. ಆದ್ರೂ ಕೂಡ ಯಾವುದೇ ಆದೇಶ ಇಲ್ಲ ಇದ್ರೂ ಕೂಡ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ತರದೇನೆ RFO ಅಕ್ಷಕಾರರು ಕಾನೂನನ್ನ ಕೈಗೆತ್ತಿಕೊಂಡು ಈ ಕಾಮಗಾರಿಯನ್ನ ಹಗಲು ರಾತ್ರಿ ಅವರೇ ಮುಂದೆ ನಿಂತಿದ್ದು ಮಾಡಿಸ್ತಾ ಇರೋದ್ರಿಂದ ಅವರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು. ಇಡೀ ಪ್ರಕರಣವನ್ನು ಸಮಗ್ರ ತನಿಖೆಗೊಳಪಡಿಸಬೇಕು. ಮತ್ತೆ ಗುತ್ತಿಗೆದಾರರಾಗಿರ್ತಕ್ಕಂತಹ ಆ ನರಸರಾಜು, ಹೇಮಂತರಾಜು, ಬೆಂಗಳೂರು ಇವರ ಹೆಸರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಮತ್ತೆ ಗುತ್ತಿಗೆದಾರರ ಭದ್ರತಾ ಠೇವಣಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ನಾವು ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತಾ ಇದ್ವಿ. 1 ವಾರ ಇಲಾಖೆಯ ಅಧಿಕಾರಿಗಳಿಗೆ ನಾವು ಗಡುವನ್ನ ಕೊಡ್ತಾ ಇದ್ವಿ. 1 ವಾರದೊಳಗಡೆ ಅವರು ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಈ DFO ಕಚೇರಿ ಮುಂದೆ ಹೋರಾಟವನ್ನ ಆರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ನಾನು ಈ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.